ಶುಭೋದಯ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಸೀರೀಸ್. ನಿನ್ನೆ ಎಪಿಸೋಡಲ್ಲಿ ಹೇಳಿರೋ ಥರ ನಾನು ಮಂತ್ರಾಲಯದಿಂದ ಫೋಟೋಸ್ ತೊಗೊಂಬಂದಿದ್ದೆ, ಅದಕ್ಕಿಂತ ಪೂಜೆ ಮಾಡಿದ್ದಿಲ್ಲ. ಸೊ ಇವತ್ತು ಮಾಡಬೇಕು. ಅದಕ್ಕೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಏರ್ ಕೇರ್ ಕೂಡ ಮಾಡಿದೆ. ಫುಲ್ ಚೆಂದ ಕಾಣ್ತಾ ಇದ್ದೀನಿ ಅಲ್ವಾ. ಸೊ ನಾನು ಏರ್ಗೆ ಸಿರಮ್ ಹಾಕ್ತೀನಿ ಏರ್ ವಾಶ್ ಆದಮೇಲೆ. ನಿನ್ನೆ ರಾತ್ರಿನೇ ಹೂ ಕೊಟ್ಕೊಂಡು ದೇವ್ರನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡೆ, ಬೆಳಗ್ಗೆ ಈಸಿ ಆಗುತ್ತೆ ಅಂತ. ಹಾಗೆ ನನ್ನದು ಕರಂಗುಲಿ ಮಾಲ ಇತ್ತು, ಅದನ್ನ ಪೂಜೆ ಮಾಡಿ ಹಾಕ್ಕೊಳ್ಳೋಣ ಅಂತ ದೇವ್ರ ಹತ್ರ ಇಡ್ತಾ ಇದ್ದೀನಿ. ಮೊನ್ನೆ ಎಲ್ಲ ಒಂದು ನೀರಿಂದು ಫಾಟ್ ತೊಗೊಂಬಂದಿದ್ದೆ ಅಲ್ವಾ, ಅದಕ್ಕೂ ಸ್ವಲ್ಪ ಹೂವೆಲ್ಲ ಹಾಕಿಟ್ಟೆ. ಹಾಗೆ ನೈವೇದ್ಯಕ್ಕೆ ಪ್ರಸಾದ ಮಾಡೋಣ ಅಂತ ಅವಲಕ್ಕಿ ಸೂಸ್ಲ ಮಾಡ್ತಾ ಇದ್ದೀನಿ. ನನಗೂ ಇದು ಫೇವ್ರೆಟ್. ಹಾಗಾಗಿ ದ್ರಾಕ್ಷಿ, ಗೋಡಂಬಿ, ಅವಲಕ್ಕಿ, ಹಾಲು, ಸಕ್ಕರೆನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡಿ ತೊಗೊಂಬಂದೆ. ಅದಾದಮೇಲೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟು ಪ್ರಸಾದನೂ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಮಣ್ಣಿನ ದೀಪಕ್ಕೆ ತುಂಬ ಚೆನ್ನಾಗಿದೆ ಇದು ಮಣ್ಣಿನ ದೀಪ, ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಕಾಮಾಕ್ಷಿ ದೀಪಕ್ಕೆಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ನಾನು ಇಟ್ಕೊಂಡು ಹಾಗೆ ಹೊರಗೆ ತುಳಸಿ ಗಿಡಕ್ಕೆ ಹಾಗೆ ನಮ್ಮ ಮನೆಗೆಲ್ಲ ಬೆಳಗ್ತಾ ಇದ್ದೀನಿ. ಹಾಗೆ ಅಗರಬತ್ತಿ ಎಲ್ಲ ಹಚ್ಚಿ ಪೂಜೆನ ಕಂಪ್ಲೀಟ್ ಮಾಡಿದೆ. ಈ ಕಡೆ ಬೆಳಗ್ಗೆ ಕೂಡ ಟಿಫನ್ ಮಾಡಿದ್ದಿಲ್ಲ, ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಕಡೆ ಈ ಸಾಂಬಾರಿಗೆ ಮಸ್ಕ ಅಂತ ಕರಿತೇವೆ, ಈ ಕಡೆನೂ ಏನಂತ ಗೊತ್ತಿಲ್ಲ, ಬೇಳೆ ಸಾಂಬಾರು ಅಂತಾರೆ. ಎಲ್ಲದನ್ನು ಒಟ್ಟಿಗೆ ಹಾಕಿ 3 ವಿಸಿಲ್ ಕೂಗಿಸಿ ಈ ಕಡೆ ಚೆನ್ನಾಗಿ ಮಸಿಬೇಕು. ನೀರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಮಸ್ತಾದ್ಮೇಲೆ ಒಗ್ಗರಣೆ ಕೊಟ್ಟರೆ ಮಸ್ಕ ರೆಡಿ ಆಗೋಯ್ತು. ನಮ್ಮ ಮನೇಲಿ ಯಾವಾಗಲೂ ಇದು ಮಾಡೇ ಮಾಡ್ತೀವಿ, ಫುಲ್ ಫೇವ್ರೇಟೆ. ಹಾಗಾಗಿ ನನ್ನ ಮೈದು ಒಂದು ಪಾಪು ಬಂದಿದ್ದೆ ನಮ್ಮ ಮನೆಗೆ, ಅವನಿಗೆ ಬ್ಯಾಟು ಬಾಲು ತಕ್ಕೊಡ್ತೀನಿ ಅಂತ ಮೇಲ್ಗಡೆ ಹತ್ತಿದ್ದ. ಅವ್ರಿಗೂ ಬ್ಯಾಟು ಬಾಲು ತಕ್ಕೊಟ್ಟು ಅವರು ಒಂದು ಗೇಮ್ನ ಆಡೇ ಬಿಟ್ರು. ಚೆನ್ನಾಗಿತ್ತು. ನಾನು ಅಂಪೇರ್ ಆಗಿದ್ದೆ ಗೊತ್ತಾ. ಹಾಗೆ ನನ್ನ ಡ್ಯೂಟಿಗೂ ಟೈಮ್ ಆಯಿತು ಅಂತ ನಾನು ಕಸ ಗುಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಎಲ್ರಿಗೂ ಶುಂಠಿ ಟೀನ ಮಾಡಿಕೊಡ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಶುಂಠಿನೇ ಹಾಕಬಾರ್ದು, ಫುಲ್ ಹೀಟ್ ಆಗೋಗ್ಬಿಡುತ್ತೆ. ಆದರೆ ಅದಿಲ್ಲದೆ ನನಗೆ ಟೀನೇ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಟೇಸ್ಟ್ ಇರಲ್ವಲ್ಲ ಅದಕ್ಕೆ. ಹಾಗೆ ಸಂಜೆ ಎಲ್ಲರಿಗೂ ಚಿಪ್ಸ್ ಹಾಕ್ಕೊಟ್ಟು ನಾನು ಮುಖ ತೊಳ್ಕೊಂಡು ಬಂದೆ ಪೂಜೆ ಮಾಡೋಕ್ಕೆ. ಟವಲಿದ್ದು ನಾವು ಡ್ರೆಸ್ಸಲ್ಲೇ ಒರೆಸ್ಕೊಳ್ಳೋದು, ಅದು ಹೆಣ್ಮಕ್ಳು ಹ್ಯಾಬಿ. ಬೆಳಗ್ಗೆ ಪ್ರಸಾದ ಇಟ್ಟಿದ್ದೆ, ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ಡೇನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಬಾಯ್.